ಸ್ಯಾಂತಾ ಯೋಯೋ ಟು ದ ರೆಸ್ಕ್ಯೂ. ಇದು ಒಂದು ಅನಿಮೇಷನ್ ಫಿಲಂ. ಇದೇ ಕ್ರಿಸ್ಮಸ್ ಅಲ್ಲಿ ರಿಲೀಸ್ ಆಗಿರುವಂತದ್ದು. ಮೇನ್ಲಿ ಇಲ್ಲಿರೋ ಅನಿಮೇಷನ್ ನಮ್ಮ ಇಂಡಿಯನ್ ಕಂಪ್ನಿ ಗಾಡ್ ವಿಷನ್ ಅವರು ಕ್ರಿಯೇಟ್ ಮಾಡಿರುವಂತದ್ದು. ಈ ಸಿನಿಮಾನ ನೋಡಿದೀನಿ. ಸೊ ಬನ್ನಿ ಹೇಗಿತ್ತು ಸಿನಿಮಾ ಅಂತ ಮಾತಾಡ್ಕೊಂಡ್ ಬರೋಣ. ನಾ ಇಲ್ಲಿ ಕತೆ ವಿಚಾರಕ್ಕೆ ಬರೋದಾದ್ರೆ, ಹೆಸರೇ ಹೇಳೋ ಹಾಗೆ ಇಲ್ಲಿ ಕಳ್ದೋಗಿರೋ ಸ್ಯಾಂತಾ ಅನ್ನ ಹುಡ್ಕೋ ಅಂತ ಕೆಲ್ಸ ಇಲ್ಲಿನ ಹೀರೋಗಳಿಗೆ ಸಿಕ್ಕಿರುತ್ತೆ. ನಿಜವಾಗ್ಲೂ ಕಳ್ದೋಗಿರೋದ, ಅವನು ಯಾರಿಗ್ ಬೇಕಾಗಿದ್ದಾನೆ, ಈಗ ಸಿನಿಮಾದ ಟೀಮ್ ಅವರು ನಮಗೆ ಏನನ್ನ ಹೇಳೋಕೆ ಬಯಸ್ತಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಇಲ್ಲಿನ ಪಾಸಿಟಿವ್ಸ್ ಕಡೆ ಬರೋದಾದ್ರೆ, ಇವರು ಇಲ್ಲಿ ಏನನ್ನ ಹೇಳೋಕೆ ಬಯಸಿದ್ರು ಅದು ಚೆನ್ನಾಗಿತ್ತು ಅಂತ ಹೇಳ್ಬೋದಿತ್ತು. ಅಂದ್ರೆ ಹಬ್ಬಗಳೆಲ್ಲ ಮೆಕ್ಯಾನಿಕಲ್ ಆಗ್ಬಿಟ್ಟಿದೆ, ರಿಯಲ್ ವೇ ಆಫ್ ಸೆಲೆಬ್ರೇಷನ್ ಕಾಣೆ ಆಗಿದಾವೆ ಅನ್ನೋ ಮೆಸೇಜ್ ಅಂಡ್ ಈವನ್ ಮೆಟಾಫಾರಿಕಲಿ ಕೂಡ ಈ ರೋಗಗಳನ್ನ ತೋರಿಸುತ್ತಾ ಕೆಲಸ ಮಾಡ್ತಿರೋ ರೀತಿನ ವಿಜುವಲಿ ಪ್ರೆಸೆಂಟ್ ಮಾಡ್ತಾ ಲಿಬ್ರೇಟ್ ಮಾಡ್ತಿರೋ ರೀತಿ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ತಿಳಿಸೋಕೆ ಪ್ರಯತ್ನ ಪಟ್ರು ಅನ್ಸುತ್ತೆ. ಇಲ್ಲಿ ಕ್ರಿಸ್ಮಸ್ ನ ಮೆನ್ಷನ್ ಮಾಡಿದ್ದಾರೆ, ಬಟ್ ಇಲ್ಲಿನ ಕತೆ ಎಲ್ಲಾ ಹಬ್ಬಗಳಿಗೂ ಅನ್ವಯ ಆಗುತ್ತೆ, ಅಂದ್ರೆ ಕನ್ವೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದಷ್ಟು ಫ್ಯಾಂಟಸಿ ಎಲಿಮೆಂಟ್ಸ್ ಗಳಿದಾವೆ, ಒಂದಷ್ಟು ಮೂಮೆಂಟ್ ಕ್ರಿಯೇಟ್ ಆಗಿದಾವೆ, ಎಲ್ಲ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತವೆ ಅಂತ ಹೇಳ್ತೀನಿ. ಮೇನ್ ಪಾತ್ರ ಆಗ್ಲಿ, ನಂತರ ಅವನು ಶಾಂತನ ಹುಡ್ಕೋ ಜರ್ನಿ ಆಗ್ಲಿ, ಅವು ಮಕ್ಕಳಿಗೆ ಖುಷಿ ಕೊಡುತ್ತೆ ಅಂತ ಹೇಳ್ತೀನಿ. ಇಲ್ಲಿನ ಅನಿಮೇಷನ್ ಕ್ವಾಲಿಟಿ ಕೂಡ ಡೀಸೆಂಟ್ ಆಗಿತ್ತು. ಇಲ್ಲಿನ ಜಾನರ್ ಗೆ, ಆ ಸೆಲೆಬ್ರೇಷನ್ ಗೆ ಅದು ಚೆನ್ನಾಗಿ ಕಾಣೋ ಹಾಗೆ ಟ್ರೀನ ಮತ್ತೆ ಲೈಟಿಂಗ್ಸ್ ನ ಯೂಸ್ ಮಾಡಿರೋ ರೀತಿ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇನ್ನು ಈಗ ಇಲ್ಲಿನ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಈ ಮೂವಿ ಬರೀ ಮಕ್ಕಳಿಗೆ ಮಾತ್ರ ಸೀಮಿತ ಅನ್ನೋ ಭಾವನೆ ಬಂತು. ಇಲ್ಲಿ ಕೂಡ ಹಾಗೆ ಇತ್ತು. ನಾರ್ಮಲಿ ಅನಿಮೇಷನ್ ಫಿಲಂ ನ ಕಥೆಗಳು ಬರೀ ಅಡಲ್ಟ್ಸ್ ಗೆ ಅಂತ ಮಾತ್ರ ಇರುತ್ತೆ. ಆ ಪ್ಲಾಟ್, ಅಲ್ಲಿನ ಎಮೋಷನ್, ಅಲ್ಲಿನ ಕ್ಯಾರೆಕ್ಟರ್ಗಳು ಇದು ಎಲ್ಲಾ ರೀತಿಯ ಪ್ರೇಕ್ಷಕರಿಗೂ ತಲುಪೋ ರೀತಿ ಇರುತ್ತೆ. ಬಟ್ ಇಲ್ಲಿ ಇದು ತುಂಬಾನೇ ಕಮ್ಮಿ ಇತ್ತು ಅಂತ ಹೇಳಿ, ಹಾಗಾಗಿ ಸಿನಿಮಾ ನನಗೆ ತುಂಬಾ ಎಂಗೇಜಿಂಗ್ ಆಗಿತ್ತು ಅಂತ ಅನಿಸ್ಲಿಲ್ಲ. ಇಲ್ಲಿ ಸಮಯ ತಗೊಂತಿತ್ತು. ಆ ಫ್ಯಾಂಟಸಿ ಎಲಿಮೆಂಟ್ ಗಳಿಂದ ಆ ಕನೆಕ್ಷನ್ ಕೂಡ ಬಿಲ್ಡ್ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತೀನಿ. ಸಿಂಪಲ್ ಆಗಿ ಹೇಳೋದಾದ್ರೆ, ನನಗೆ ಇದು ಅಬ್ಬಾ ಅವರ ಸಿನಿಮಾ ಅಂತ ಅನಿಸ್ತು. ಸ್ಪೆಷಲಿ ಅಡಲ್ಟ್ಸ್ ಗೆ, ಮಕ್ಕಳಿಗೆ ಇದು ಇನ್ನೊಂಚೂರು ಬೆಟರ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೆ ತುಂಬಾನೇ ಇಷ್ಟನೂ ಕೂಡ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.